ಊಟದಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆ, ಏನಂತ ಹೇಳ್ತೀರಾ? ನಮ್ಮ ಹುಲಿಗೆ ಮನೆ ಅಕ್ಕಪಕ್ಕ ಆಟ ಆಡಕ್ ಅಂತೇಳಿ ಯಾರು ಚಿಕ್ಕ ಹುಡುಗರು ಇಲ್ಲ. ರೂಮಲ್ಲಿ ಒಬ್ನೇ ಇರೋ ನಾನು ಬೋರ್ ಆಗದೆ ಇರೋ ತರ ಒಬ್ನೇ ಆರಾಮಾಗಿ ಹೆಂಗಿರ್ತೀನಪ್ಪ ಅಂತಂದ್ರೆ ನಮ್ಮ ಹುಲಿ ಕಂಪ್ನಿ ನಾನು, ನನ್ನ ಕಂಪ್ನಿ ನಮ್ಮ ಹುಲಿ. ಮುಂಜಾನೆ ಎದ್ದೇಳದೆ ತಡ ನನ್ನ ರೂಮ್ ಕಡೆ ಬಂದು ಏನಾನ ಒಂದ್ ಕಿತಾಪತಿ ಮತ್ತೆ ಎಡವಟ್ ಮಾಡಿ ನನಗೆ ಆಫೀಸ್ಗೆ ಹೋಗ್ಲಕ್ ಲೇಟ್ ಮಾಡ್ಲಿಲ್ಲಪ್ಪ ಅಂತಂದ್ರ ಅವ್ನ ಜೀವಕ್ಕೆ ಸಮಾಧಾನ ಆಗಲ್ಲ ನೋಡ್ರಿ. ಇವತ್ ಮಧ್ಯಾಹ್ನ ಲಂಚಿಗೆ ಎಗ್ ರೈಸ್ ತಗೊಂಡ್ ಹೋಗಂತೇಳಿ ಪ್ಲಾನ್ ಮಾಡ್ಕೊಂಡು ಎಗ್ಗೇನ ತಗೊಂಡ್ ಬಂದ, ಬಟ್ ಉಳ್ಳಾಗಡ್ಡಿ ತರದೇ ನೆನ್ಪೋಯ್ತು. ಅದಕ್ಕೆ ಎಗ್ ಬಾಯ್ಲ್ ಮಾಡ್ಬಿಟ್ಟು ವೈಟ್ ರೈಸ್ ತಗೊಂಡ್ ಕರ್ಡ್ ಜೊತೆ ತಿಂದ್ರ ಆಯ್ತಪ್ಪ ಅಂತೇಳಿ ಆಫೀಸ್ ಕಡೆ ಹೊಂಟ್ಬಿಟ್ಟ. ಯೂಶಲಿ ನಮ್ಮ ಆಫೀಸ್ ಒಳಗೆ ರೌಂಡ್ ನೆಕ್ ಟಿ ಶರ್ಟ್ ಅಲವ್ ಇರಲ್ಲ, ಕಾಲರ್ ಇರ್ಲೇಬೇಕು. ಇಲ್ಲಿ ಶರ್ಟ್ ಕಾಲರ್ ಇರೋ ಶರ್ಟ್ ಅದು ಇದು ಹಾಕೊಂಡು ಬಹಳ ತಲೆ ಖರಾಬ್ ಆಗಿರ್ತದೆ. ಇವತ್ತೊಂದಿನ ಆಫೀಸ್ನಾಗ 80% ಯಾರು ಇರಲ್ಲ, ವರ್ಕ್ ಫ್ರಮ್ ಹೋಮ್ ಇರ್ತಾರ. ಅದಕ್ಕೆ ಇವತ್ತೊಂದ್ ದಿವಸ ನಮ್ಮ ಮನ್ಸಿಗೆ ಬಂದಂಗ್ ಫಂಕಿ ಟಿ ಶರ್ಟ್ ಗಳು ಹಾಕೊಂಡ್ ಬಂದು ಆರಾಮಾಗಿ ಇರ್ಬೋದು. ಆಫೀಸ್ ಮುಗಿಸ್ಕೊಂಡು ರೂಮ್ ಕಡೆ ಹೋಗ್ಲಕ್ಕೆ ಲೇಟ್ ಆಯ್ತು. ಈ ವೀಕೆಂಡ್ ಹೆಂಗು ಟ್ರಿಪ್ ಬೇರೆ ಆರ್ಗನೈಸ್ ಆಗಿತ್ತು, ಹಂಗಾಗಿ ಜಲ್ದಿ ಹೋಗ್ಬೇಕಿತ್ತು ಅಂತೇಳಿ ಶಿಸ್ತ್ ಹೋಗಿ ರೊಟ್ಟಿ ಪಲ್ಯ ಗಿಲ್ಲೆ ಊಟ ಮಾಡಿ ರೂಮ್ ಕೀನ ನಮ್ಮ ಹುಲಿ ಕೊಟ್ಬಿಟ್ಟು ನಮ್ ಮಿನಿ ಬಸ್ ತಗೊಂಡು ನಮ್ ಟ್ರಾವೆಲರ್ಸ್ ಪಿಕ್ ಮಾಡಿ ಯಾವ ಕಡೆ ಹೊಂಟಿನ ಅಂತೇಳಿ ನಾಳಿನ ಲಾಗ್ನಾಗ ಹೇಳ್ತೀನಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.